Hello, welcome to my YouTube channel, guys. Today I am going to make a new video. Hey guys, welcome back to another vlog, another ride. ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಎಸ್, ಇವತ್ತು ಬಂಡಾಜ ಟ್ರೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಆ್ಯಸ್ ಯೂಶುವಲ್ ಆದಿ ಇದ್ದಾರೆ ನಮ್ಮ ಜೊತೆಗೆ. ಬಂಡಾಜಗೆ ಮಸ್ತಾಗಿ ಟ್ರೆಕ್ ಮಾಡೋಣ. ನೋಡಿ, ಗಣಪತಿ ಹಬ್ಬದ್ದು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಒಂಥರ ವೈಬ್ ಚೆನ್ನಾಗಿದೆ. ಈಗ ಗಣಪತಿ ಹಬ್ಬದ್ದು ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನೊಂದು ಗೈಸ್, ಹತ್ತತ್ರ ಇನ್ನೇನು ಮಳೆಗಾಲ ಮುಕ್ತಾಯದ ಹಂತದಲ್ಲಿದೆ. ಇವಾಗ ಒಳ್ಳೆ ನಿಮಗೆ ಟ್ರೆಕ್ ಹೋದರೆ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ, ವಾಟರ್ ಫಾಲ್ಸ್ಗಳು ಸಿಗ್ತಾ ಇರುತ್ತೆ. ಇದು ಒಂದು ಒಳ್ಳೆ ಟೈಮ್ ಗುರು, ನೀವೆಲ್ಲ ಟ್ರೆಕ್ ಏನೋ ಮಾಡ್ತೀರಾ ಅಂದರೆ. ಮಳೆಗಾಲದಲ್ಲಿ ಈ ರೋಡ್ಗಳೆಲ್ಲ ಬಚ್ಚಲ ಮನೆ ಥರ ಆಗಿರುತ್ತೆ. ಇನ್ನೊಂದು, ಈ ರೋಡು ತುಂಬ ಇಷ್ಟ ನನಗೆ ಬೈಕ್ ಓಡ್ಸೋಕ್ಕೆ. ಹೇಳ್ದಲ್ಲ ನಿಮಗೆ, ಈ ಕೊಟ್ಟಿಗೆಹಾರ ಟು ಹೊರನಾಡು ರೋಡು ಗೈಸ್ ಸಕ್ಕತ್ತಾಗಿದೆ ನೋಡಿ. ಒಂಥರ ಬಸ್ ಸ್ಟ್ಯಾಂಡ್ ಇದು. ಈ ಥರ ಬಸ್ ಸ್ಟ್ಯಾಂಡಲ್ಲಿ ಕಾಯೋಕ್ಕೆ ಅವನಿಗೆ ಬೇಜಾರಾಗುತ್ತೆ ಗುರು. ಹಾಂ ನೋಡಿ, ಬಸ್ ಸ್ಟ್ಯಾಂಡಿಂದ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಅದೊಂಥರ ಸೀನಿಕ್ ಇದೆ ಬರೋದು. ಬನ್ನಿ ಗೈಸ್, ಈ ರೋಡಲ್ಲಿ ಹೋದರೆ ಪ್ರತಿ ಸರಿನೂ ಇಲ್ಲೊಂದು ನಮ್ಮದು ಫೇವ್ರೇಟ್ ಸ್ಪಾಟ್ ಇದೆ ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ. ಬನ್ನಿ, ಅಲ್ಲೊಂದು ಕಾಫಿ ಕುಡ್ಕೊಂಡು ಹೋಗೋಣ ಇವತ್ತು. ಈ ರೋಡಲ್ಲಿ ಬಂದರೆ ಪ್ರತಿ ಸರಿ ಅಲ್ಲೇ ನಿಲ್ಲಿಸೋದು, ಅಲ್ಲೇ ನಿಲ್ಲಿಸಿ ಒಳ್ಳೆ ಕಾಫಿ ಕುಡಿಯೋದು. ಸಖತ್ತಾಗಿದೆ ಒಂಥರ ಸ್ಪಾಟ್ ಅದು ಕಾಫಿ ಕುಡಿಯೋಕ್ಕೆ. ಬಂತು ನಮ್ಮ ಕಾಫಿ ಸ್ಪಾಟ್. ನೋಡ್ರಿ ಹೆಂಗೆ ಕಾಣಿಸ್ತಿದೆ, ಕೆಳಗೂರು. ನನ್ನ ಮಗನೇ, ನೀನು ಇಲ್ಲೇ ಬೈಕ್ ಯಾಕೆ ನಿಲ್ಲಿಸ್ತೀಯ ಅಂತ ನನಗೆ ಮಾತ್ರ ಗೊತ್ತು. ಹೌದು. ಹಲೋ ಅಂಕಲ್, ಹೇಗಿದ್ದೀರಿ? ಚೆನ್ನಾಗಿದೆ. ನೀವು? ಹಾಂ, ಗೊತ್ತಾಯಿತು. ಕರೆಕ್ಟ್ ಇದೇ ಟೈಮಿಗೆ ಲಾಸ್ಟ್ ಇಯರ್ ಬಂದಿದ್ವಿ. ನಾನು ಮೀಟ್ ಆಗ್ತಾ ಇರ್ತೀನಿ. ಹಾಂ, ನೀವು ಚೆನ್ನಾಗಿದ್ದೀರಾ? ಹಾಂ ಹೌದು, ಕ್ಲಿಯರ್ ಆಗಿದೆ. ಒಳ್ಳೊಳ್ಳೆ ಕಾಫಿ ಸಿಗುತ್ತೆ ಗೈಸ್ ಇಲ್ಲಿ. ಪ್ಯೂರ್ ಕಾಫಿ ಕುಟ್ಟಿ ಪುಡಿ ಮಾಡಿ ಇಲ್ಲೇ ಪ್ರಿಪೇರ್ ಆಗಿರುತ್ತೆ. ನೋಡಿ, ಇಲ್ಲಿ ಬಂದು ಬೈ ಮಾಡಿ ಹೋಗ್ಬೋದು ನೀವು. ಸಗಾದ ಸಿಗುತ್ತೆ. ಬನ್ನಿ ಗೈಸ್, ಇವಾಗ ಬಂಡಾಜೆ ಆ ಬೇಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್. ಚೂರು ಆಫ್ ರೋಡ್ ಇದೆ. ಬನ್ನಿ, ಆಫ್ ರೋಡ್ ಎಂಜಾಯ್ ಮಾಡಿ. ಒಂಚೂರು ಎವ್ರಿ ಆಫ್ ರೋಡ್ ಇದೆ. ಇಲ್ಲಲ್ಲ, ಮುಂದೆ ಬೇಡ. ಸಪೋರ್ಟ್ ಕೊಡ್ತೀರಾ? ಚೂರು ಟ್ರೈ ಇದೆ, ನೋಡೋಣ. ಬನ್ನಿ ಗೈಸ್. ಚೂರು ಬನ್ನಿ ಬ್ರೋ, ಸಪೋರ್ಟ್ ಕೊಡೋರು ನೋಡ್ರಿ. ಆಫ್ ರೋಡಲ್ಲಿ ಪಂಟ್ರು ಗೈಸ್ ನಾವು. ನೀನೆಂತ ಪಂಟ ಅಂತ ನಾನು ನೋಡಿದ್ದೀನಿ ಬಿಡಪ್ಪ. ಸಕ್ಸಸ್ ಮಗನ, ನಾನು ಮನಸ್ಸು ಮಾಡೋದಕ್ಕೆ ಸಕ್ಸಸ್ ಆಗಿತ್ತು. ಎಲ್ಲ ಮಾಡಿ ನೋಡೋಣ. ಗಾಡಿ ಇಲ್ಲಿ ಪಾರ್ಕ್ ಆಯ್ತು. ಹಂಗಂತ ಎಲ್ಲ ಬಾಯಿಗೆ ಬಂದಂಗೆ ಆಗ್ತಾ ಇದೆ. ನಿಜ, ಏನು ಭಯಂಕರವಾಗಿದೆ ಇವತ್ತು ನಮ್ಮ ಟ್ರೆಕ್ಕು. ರಾಣಿಜರಿಯಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೊರಡೋಣ. ಭಯಂಕರವಾಗಿದೆ ಮಾತ್ರ. ಬೆಳಗ್ಗೆ ಹಾಸನಿಂದ ಒಂದು 5 ಗಂಟೆ ಹೊರಟಿ, ಇವಾಗ 9 ಗಂಟೆ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. 2 ಅವರ್ ಟ್ರೆಕ್ ಮಾಡೋದು. ಆ ಕಡೆ ಒಂದು ಸೈಡ್ 7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೊಂದು 2 ಅವರ್ಸ್ ಸ್ಪೆಂಡ್ ಮಾಡೋಣ ಅಂತ. ಮತ್ತು ಬರೋಕ್ಕೆ ಒಂದು 2 ಗಂಟೆ. ಕರೆಕ್ಟು 9 ಗಂಟೆ ಆಗಿದೆ ಇವಾಗ. 10-11 ಗಂಟೆಗೆ ರೀಚ್ ಆಗ್ತೀವಿ. ಇಲ್ಲೊಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಈ ಕಡೆ ತಿರ್ಗೋಣ. ಓಕೆ ಗೈಸ್, ಇದೆ ಫಾರೆಸ್ಟ್ ಚೆಕ್ ಪೋಸ್ಟ್. ಅಲ್ಲಿಂದ ನಮ್ಮ ಜರ್ನಿ ಶುರು. ಜಿಗ್ನೆಗಳಿದೆ, ಬಟ್ ಅಷ್ಟೊಂದು ಜಾಸ್ತಿ ಇಲ್ಲ. ಒಂದು ರೇಂಜಿಗಿದೆ. ಮೀಟ್ ಆದಿ
ಒಂದೆರಡು ಕಿಲೋಮೀಟರ್ ಕಾಡ್ ಥರ ಇದೆ. ಆಮೇಲೆ ಹೋದ್ಮೇಲೆ ಒಳ್ಳೆ ವ್ಯೂ ಸಿಗುತ್ತೆ. ಬನ್ನಿ ನೋಡೋಣ. 500 ಮೀಟ್ರ್ 500 to 600 ಮೀಟ್ರ್ ಬಂದ್ವಿ. 1-2 ಕಿಲೋಮೀಟ್ರ್ ಅಷ್ಟೇ ಗೈಸ್. ಇದು ಸ್ವಲ್ಪ ಕಷ್ಟ ಇದೆ, ಆಮೇಲೆ ಈಸಿ ಇದೆ. ಮತ್ತು ಅವಾಗಿಂದ ವ್ಯೂ ಸ್ಟಾರ್ಟ್ ಆಗೋದು. ಬ್ಯೂಟಿಫುಲ್ ಮಸ್ತಾಗಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೀವು ಈ ಥರ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ತೀರಿ ಒಬ್ಬರೇ ಅಂದರೆ ಆಫ್ಲೈನ್ ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡಿರಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಹೆಂಗೆ ವ್ಯೂ ಅಪ್ಪ. ಸರಿ ಗೈಸ್, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಬಳ್ಳಾಲ್ ರಾಯನದುರ್ಗ ಕೋಟೆ. ಗೈಸ್, ಕುದುರೆಮುಖ ಟ್ರೆಕ್ ಮುಂದೆ ಇದೇನು ಇಲ್ಲ ಅನ್ಕೊಂಬಿಡ್ರಿ. ಬಂಡಾಜ ಟ್ರೆಕ್ ಬರೀ ವಾಮಪ್ ಕುದುರೆಮುಖಲೇ, ಅದು ಒಂಟಿ ಮರವರೆಗೂ. ಒಂಟಿ ಮರ ಹೋಗೋದು ಒಂದೇ, ಬಂಡಾಜ ಟ್ರೆಕ್ ಮಾಡೋದು ಒಂದೇ. ಹಾಂ, ಮತ್ತು ಅಲ್ಲಿಂದ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಕುದುರೆಮುಖ ಟ್ರೆಕ್ಕಲ್ಲಿ. ಲೈಫಲ್ಲಿ ಒಂದು ಸರಿ ಮಾಡಿ, ನಿಮ್ಮದು ಸ್ಯಾಚುರೇಷನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮದು ಸುಸ್ತು ಅಥವಾ ನಿಮ್ದು ಎಬಿಲಿಟಿ ಟು ವಾಕ್ ಎಷ್ಟಿದೆ ಅಂತ ನೀವು ಕುದುರೆಮುಖ ಟ್ರೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಪೇಷನ್ಸ್ ಕಲಿತೀರಾ, ಎಲ್ಲನೂ ಕಲ್ತ್ಬಿಡ್ತೀರ ಅವತ್ತು. ನೀವು ಬಿಗಿನರ್ಸ್ ಆಗಿದ್ರೆ ಈ ಥರ ಚಿಕ್ಕ ಟ್ರೆಕ್ಕಿಂದ ಸ್ಟಾರ್ಟ್ ಮಾಡಿ. ಸಡನ್ನಾಗಿ ನೀವು ದೊಡ್ಡ ಟ್ರೆಕ್ನ ಚೂಸ್ ಮಾಡಬೇಡಿ, ಆಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ, ಗಿವ್ ಅಪ್ ಮಾಡ್ತೀರಾ. ನಿಮ್ಮದು ಫಿಸಿಕಲ್ ಅಬಿಲಿಟಿ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂದರೆ ನೀವು ಟ್ರೆಕ್ ಮಾಡೋಕೆ ಕಲೀರಿ ಗೈಸ್. ತುಂಬ ಇವಾಗ ನೀಟಾಗಿ ಕಾಣುತ್ತೆ ನೋಡಿ ಗೈಸ್, ಬಳ್ಳಾಲ್ ರಾಯನದುರ್ಗ ಅಲ್ಲಿ ಅದೇ ಮೇಲೆ ನೀರು ಬೀಳೋ ಸೌಂಡ್ ಇದೆ. ಇಲ್ಲಿ ಒಂದು ಫಾಲ್ಸ್ ಇದೆ, ಅದೇ ಫಾಲ್ಸ್ ಅಲ್ಲಿ ಕೂಡಿಗೆ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಜಾಯ್ನ್ ಆಗುತ್ತೆ. ಅದೇ ಕೂಡಿಗೆ ಫಾಲ್ಸ್ ವ್ಲಾಗ್ ಇದೆ ನೋಡಿ ಗೈಸ್, ಇಲ್ಲಿ ಐ ಬಟನ್ ಅಲ್ಲಿ ಇಲ್ಲಿ ಪಿನ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಆ ಕಾಡ್ದಾರಿ ಮುಗಿತಾ ಬಂತು, ಇನ್ನೊಂದು ಚೂರು ಇದೆ ಕಾಡ್ದಾರಿ, ಅದು ಮುಗಿದ್ಮೇಲೆ ಬೊಂಬಾಟಾಗಿರೋ ವ್ಯೂಗಳು ಓಪನ್ ಆಗುತ್ತೆ. ಓ ಸಕ್ಕತ್ತಾಗಿದೆ. ಬನ್ನಿ ನೋಡುವ ಹೆಂಗಿದೆ ಗುರು ಇದು. ನೋಡಿ ನಮ್ಮ ಕಡೆ ಎಲ್ಲ ಪ್ಲಾಸ್ಟಿಕ್ ಎಸ್ತವ್ರು. ನಮ್ಮ ಮಕ್ಕಳ ಚಿಪ್ಸ್ ತಿಂತೀರೋ ಆ ಹಾಳಿನ ಇಟ್ಕೊಂಡು ಹೋಗಕ್ಕಾಗಲ್ವಾ? ತಿನ್ನಕ್ ಹೋದ್ರೆ ಒಂಥರ ಪ್ರಕೃತಿ ಮಡಿಲು ಚಂದ ಗೈಸ್. ಬಾಡಿ ವಾರ್ಮಪ್ ಆಯ್ತು, ಇನ್ನ ಸುಸ್ತಾಗಲ್ಲ. ಎಷ್ಟು ದೂರ ನಡೆದ್ರೂ ಸುಸ್ತಾಗಲ್ಲ. ಇನ್ನು ಫ್ಯೂಲ್ ಹಾಕೊಂಡು ಹೋಗ್ತಾ ಇರೋದು. ಫ್ಯೂಲ್ ಅಂದ್ರೆ ಫುಡ್. ಒಂದ್ ಯಾವ್ದೋ ಫಾಸ್ಟ್ ಬೀಳ್ತಾ ಇದೆ ಗೈಸ್, ಇಲ್ಲಿ ಸೌಂಡ್ ಬರ್ತಾ ಇದೆ. ಒಂಥರ ಸಿಂಪನಿ ಕೇಳಿಸ್ಕೊಳ್ಳಿ ನೇಚರ್ದು, ಆ ನೀರಿಂದು ಪೀಸ್. ಓಕೆ ಗೈಸ್, 2 ಕಿಲೋಮೀಟ್ರ್ ಫಾರೆಸ್ಟಲ್ಲಿ ವಾಕ್ ಮಾಡಿದ್ಮೇಲೆ ಈ ಥರ ಹುಲ್ಲುಗಾವಲು, ಶೋಲಾ ಹುಲ್ಲುಗಾವಲು ಅಂತಾರೆ, ಆ ಥರ ಬೆಟ್ಟ ಓಪನ್ ಆಗುತ್ತೆ. ಆ ಬೆಟ್ಟದ ಮೇಲೆಲ್ಲ ಬೆಳೆದಿದೆ ಇದು ಶೋಲಾ ಹುಲ್ಲುಗಾವಲು. ಈ ಹುಲ್ಲು ಇರೋದ್ರಿಂದನೇ ಈ ನೋಡಿ ಇದೆಲ್ಲ ಇದೆ ನೋಡಿ, ಈ ಶೋಲಾ ಹುಲ್ಲುಗಾವಲು. ಇದು ಇರೋದ್ರಿಂದನೇ ಮಣ್ಣಿನ ಸವೆತ ತುಂಬ ಕಮ್ಮಿ. ಇದಿಲ್ಲ ಅಂದಿದ್ರೆ ಎಷ್ಟೊಂದು ಮಣ್ಣು ಎರಪ್ಟ್ ಆಗಿ ಹೋಗಿರೋದು. ಬ್ಯೂಟಿಫುಲ್ ಆಗಿದೆ ಗುರು. ನೋಡಿ ಹೆಂಗಿದೆ, ಒಂಥರ ಸ್ವರ್ಗದ ದಾರಿ. ಗೈಸ್ ಏನು ನೋಡ್ತೀರಾ, ಇದೆ ಬಳ್ಳಾಲ್ ರಾಯನದುರ್ಗಕ್ಕೆ ಹೋಗುತ್ತೆ ದಾರಿ. ಹಿಂಗೆ ಹೋದ್ರೆ ನಾವು ಬಂಡಾಜಾಗ ಹೋಗ್ತೀವಿ. ಹೇಳಿದ್ನಲ್ಲ ಬಳ್ಳಾಲ್ ರಾಯನದುರ್ಗಕ್ಕೆ ಹೋಗ್ತಾ ಇಲ್ಲ, ಟೈಮ್ ಇಲ್ಲ ಅಂತ. ರಿಬ್ಬನ್ ಹಾಕಿದ್ದಾರೆ ನೋಡಿ ಇಲ್ಲಿ ಟ್ರೆಕ್ಕರ್ಸ್, ಆ ಥರ ಒಂದು ರಿಬ್ಬನ್ ಹಾಕಿದ್ದಾರೆ. ಈ ನೇತ್ರಾವತಿ ಟ್ರೆಕ್ ಎಲ್ಲ ಓವರ್ ಕ್ರೌಡೆಡ್ ಗೈಸ್, ಹೆವಿ ಹೈಪ್ ಅದಕ್ಕೆ.
ಅಲ್ಲೇನಿಲ್ಲ, ಬರೀ ಜಸ್ಟ್ ಒಂದು ವ್ಯೂ ನೋಡಕ್ ಹೋಗ್ಬೇಕು. ಪಾಪ್ಯುಲಾರಿಟಿ ಜಾಸ್ತಿ. ಕ್ರೌಡ್ ಹೆವಿ ಇರುತ್ತೆ, ಬೇಜಾರಾಗುತ್ತೆ ಒಂಥರ. ನಂಗಂತೂ ಇಷ್ಟ ಆಗಲ್ಲ ಒಂಥರ ಕ್ರೌಡ್ ಇದ್ರೆ. ಗೈಸ್ ಬನ್ನಿ, ಇಲ್ಲಿ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ, ನೋಡ್ಕೊಂಡ್ ಬರೋಣ. ಬಿಸ್ಕಿಟ್ ತಿನ್ನೋಣ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಆ ಗ್ರೀನ್ ನೋಡಿದ್ರೆ ಒಂಥರ ಐಗ್ಯಾಸಮ್. ಒಳ್ಳೆ ಸ್ಪಾಟ್ ಇದೆ, ಬನ್ನಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಏನ್ ಬ್ಯೂಟಿಫುಲ್ ಆಗಿದೆ ಗುರು, ನೋಡಿ ಸಕ್ಕತ್ತಾಗಿದೆ ಮಾತ್ರ. ತುಂಬಾಟ ಕಾಣಿಸ್ತಾ ಇದೆ. ಕಮ್ಮಿ ಕ್ರೌಡ್ ಇರೋ ಟ್ರೆಕ್ ಬೇಕು ಅಂದ್ರೆ ಬಂಡಾಜೆ ಮಾಡಿ ಟ್ರೈ ಮಾಡಿ ಒಂದ್ಸರಿ, ನಿಜ ಇಷ್ಟ ಆಗುತ್ತೆ. ನಿಜ ಅಲ್ವಾ ಬ್ರೋ? ನಿಜ ನಂಬಕ್ಕಾಗ್ತಾ ಇಲ್ಲ. ನಿಜ. ವ್ಲಾಗ್ ನೋಡ್ಕೊಂಡು ತಿಂತಾ ಇದ್ವಿ ಅಲ್ಲ, ರಿಯಲಿಸ್ಟಿಕ್ ಆಗಿನೇ ನೋಡ್ಕೊಂಡು ಈ ಥರ ತಿಂತಾ ಇದೀವಿ. ಬ್ಯೂಟಿಫುಲ್ ಆಗಿದೆ. ನೋಡಿ ಚಿಕ್ಕ ಚಿಕ್ಕ ಗುಡ್ಡ ಒಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದ್ಗಡೆ ಹೋಗು. ಬ್ರೋ ಅದು ಕೈಲಾಸದಲ್ಲಿ ಫಾಗ್ ಬಿಡ್ತಾ. ನಿಜ ಗುರು, ಈಗ ಹಳೆ ಮೂವಿಲೆಲ್ಲ ನೋಡ್ತಿದೀವಿ ಗೊತ್ತಾ ಬ್ರೋ? ಕೈಲಾಸದಲ್ಲಿ ದೇವರುಗಳು ಕೆಳಗಡೆ ಎಲ್ಲ ಹೊಗೆ ಹೋಗೋದು ಗೊತ್ತಾ? ಸೇಮ್ ಹಂಗೆ ಕಾಣಿಸ್ತಾ ಇದೆ. ಆ ಕಡೆ ವ್ಯೂ ಓಪನ್ ಆಯ್ತು ನೋಡಿ. ಓಪನ್ ಆಯ್ತು. ಕ್ಲಿಯರ್ ಆಯ್ತು ಗೈಸ್, ಇದೇ ಥರ ಕ್ಲಿಯರ್ ಆಯ್ತು. ಎಂತ ನೋಡಕ್ ತಿಳಿಯವಲ್ಲ. 2 ಕಿಲೋಮೀಟರ್ ಕಾಡಲ್ಲಿ ವಾಕ್ ಮಾಡಿ ಅದಾದ್ಮೇಲೆ ಈ ಥರ ವ್ಯೂ ಓಪನ್ ಆಗುತ್ತೆ ಗುರು. ದಾರಿ ಉದ್ದಕ್ಕೂ ಈ ಥರ ವ್ಯೂ ಸಿಗ್ತಾ ಇರುತ್ತೆ. ಅದೇ ಈ ಬಂಡಾಜೆ ಟ್ರೆಕ್ದು ಒಂದು ಬ್ಯೂಟಿ ಅಂತ ಹೇಳ್ಬೋದು. ಸುತ್ತು ಈ ಶೋಲಾ ಹುಲ್ಲುಗಾವಲು, ಈ ಕಡೆ ನೋಡಿದ್ರೆ ಪಾತಾಳ ವಿತ್ ವ್ಯೂ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಗೈಸ್, ಇದು ಒಂಥರ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬ್ರೋ ಸ್ವರ್ಗದಲ್ಲಿ ನಡೆದಂಗೆ ಆಗ್ತಿದೆ ಗೈಸ್ ನನ್ಗಂತೂ. ನಿಜ, ಸ್ವರ್ಗದಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಅನಿಸ್ತಾ ಇದೆ. ಸ್ವರ್ಗ ಸತ್ ಮೇಲೆ ನೋಡ್ತೀವೋ ಇಲ್ಲ ಗೊತ್ತಿಲ್ಲ, ಭೂಮಿ ಮೇಲೆ ಇದ್ದಾಗಲೇ ಈ ತರ ಸ್ವರ್ಗ ನೋಡ್ಬಿಡಿ. ಗುರು ಸಾಯ್ಬೇಕಂತ ಬಂದವನ್ಗೂ ಬದುಕೋ ಆಸೆ ಹುಟ್ಟಿಸ್ಬಿಡುತ್ತೆ ಈ ತರ ವೆದರ್ ಅಂತ. ಅರ್ರೆ ಬ್ರೋ, ಇಲ್ಲಿ ಬಂದ್ಮೇಲೆ ಬ್ರೋ ಈ ತರ ಓಪನ್ ಆಗ್ತಾ ಇದೆ ವ್ಯೂ ನೋಡಿ. ಬನ್ನಿ ಗೈಸ್, ಈ ಸರಿ ಒಳ್ಳೆ ಟೈಮ್ ನೋಡ್ಕೊಂಡ್ ಬಂದಿದ್ದೀನಿ ಗೈಸ್. ಲಾಸ್ಟ್ ಟೈಮ್ ಟ್ರೆಕ್ ಮಾಡೋಣ ಅಂತ ಬಂದಾಗ ರೆಡ್ ಅಲರ್ಟ್ ಎಲ್ಲ ಬಂದ್ಬಿಟ್ಟಿತ್ತು, ಹೆವಿ ಮಳೆ ಆಗ್ಬಿಟ್ಟು. ಹಿಂಗಾಗಿ ಈ ಸರಿ ಒಳ್ಳೆ ವೆದರ್ ಸಾಥ್ ಕೊಟ್ಟಿದೆ ನಮ್ಗೆ. ಈ ತರ ವ್ಯೂ ಗುರು ಹೆಂಗ್ ಸಿಗುತ್ತೆ ನೋಡಿ. ಏನ್ ಬ್ರೋ, ಗಿಡ ಬ್ಯೂಟಿಫುಲ್ ಆಗಿದೆ. ಹೇಳಿದ್ನಲ್ಲ ಗೈಸ್, ಅದೇ ಈ ಬಂಡಾಜೆ ಟ್ರೆಕ್ಕಿಗಿರೋ ಒಂದು ವಿಶಿಷ್ಟತೆ. ದಾರಿಯೆಲ್ಲ ಹೆಂಗ್ ಕಾಣಿಸುತ್ತೆ. ಚಿಕ್ಕದಾಗ ಪುಸ್ತಕದಲ್ಲೆಲ್ಲ ಬರೀತಿದ್ವಲ್ಲ, ಬೆಟ್ಟ ಬಿಡಿಸ್ಬಿಟ್ಟು, ನಂಗೆ ನಿಜ ಅದೇ ನೆನಪಾಗುತ್ತೆ ಗೈಸ್. ಹತ್ತತ್ರ 2 ಕಿಲೋಮೀಟರ್ ಬಂದ್ವಿ. ನಿಜ ದಾರಿ ಹೆಜ್ಜೆಗೂ ಒಂಥರ ವ್ಯೂ ಸಿಗ್ತದೆ. ಬನ್ನಿ ಗೈಸ್, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ವೆದರ್ ಮಾತ್ರ ಇವತ್ತು ಫುಲ್ ಸಪೋರ್ಟಿವ್ ಆಗಿದೆ ಗುರು. ಎಲ್ಲ ಕಡೆ ವ್ಯೂ ಸಿಗ್ತಾ ಇದೆ, ಅದೇ ಒಂಥರ ಖುಷಿ. ಈ 1 2 ಡೇಸ್ ಇಂದ ಹೆವಿ ಮಳೆ ಅಂತ ಇಲ್ಲಿ. ಒಳ್ಳೆ ಟೈಮಿಗೆ ಬಂದಿದ್ದೀವಿ ಮಾತ್ರ, ಫುಲ್ ಖುಷಿ ಆಗೋಯ್ತು. ಬನ್ನಿ. ನೋಡ್ಬೋದು ವ್ಯೂ, ಎಂಜಾಯ್ ಮಾಡಿ ವ್ಯೂನ. ಏನ್ ಬ್ರೋ ಅದು ನೋಡಿ, ಹೆವನ್ ಹೆವನ್. ನನ್ನ ಪಾಲಿಗೆ ಮಾತ್ರ ಇದೆ ಗುರು ಸ್ವರ್ಗ. ಸ್ವರ್ಗ ಅಂದ್ರೆ ಇದೆ. ಅಲ್ಲೊಂದು ಯಾವ್ದು ದೂರಕ್ಕೆ ಜಲಪಾತ ಕಾಣಿಸ್ತಾ ಇದೆಯಾ? ದೂರಕ್ಕೊಂದು ಯಾವ್ದು ಜಲಪಾತ ಕಾಣಿಸ್ತಾ ಇದೆ. ಓ ನೈಸ್ ಬ್ರೋ, ಹೌದಾ? ಓಕೆ ಗೈಸ್, ಆಲ್ಮೋಸ್ಟ್ 5 to 6 ಕಿಲೋಮೀಟರ್ ಬಂದ್ವಿ. ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ ವಾಟರ್ಫಾಲ್. ಇನ್ನೇನು ಜಾಸ್ತಿ ದೂರ ಇಲ್ಲ ಗೈಸ್, ನಾನು 500 ಮೀಟರ್ ಆಗ್ಬೋದು ಮ್ಯಾಕ್ಸ್. ಆಲ್ಮೋಸ್ಟ್ ರೀಚ್ ಆದ್ವಿ. ವಾಪಸ್ ಹೋಗ್ತಾ ಇದ್ರಾ? ಎಷ್ಟು ಗಂಟೆ ಹೊಟ್ಟಿಲ್ಲ? ಅಂಕಲ್ ಬನ್ನಿ. ನೋಡಿ ಗೈಸ್, ಆ ಏಜ್ ಅವರು ಬರ್ತಾರೆ. ಅವ್ರಿಗೆ ಹತ್ರ 50+ ಅಂತ ಇದ್ದಾರೆ, ಮಿನಿಮಮ್ 55+ ಇದ್ದಾರೆ. ಆ ಏಜಲ್ಲೂ ಬರ್ತಾರೆ ಅಂದರೆ ಗ್ರೇಟ್ ಅವರು. ನೋಡಿ, ಆ ಏಜ್ವರೆಗೂ ಕಾಯಕ್ಕೆ ಹೋಗ್ಬೇಡಿ, ಈ ಏಜಲ್ಲೇ ಬಂದು ಎಲ್ಲ ಈ ಥರ ಜಾಗಗಳನ್ನ ನೋಡ್ಬೇಡಿ. ಆ ಏಜ್ ಆಗೋರ್ಗು ನೀವು ಇರ್ತೀವೋ ಇಲ್ವೋ. ಆಲ್ಮೋಸ್ಟ್ ಬಂದ್ವಿ. ಸೌಂಡ್ ಕೇಳಿಸ್ಕೊಳ್ಳಿ, ವಾಟರ್ಫಾಲ್. ನಾವು ಬಂಡಾಜ ವಾಟರ್ಫಾಲ್ ಮೇಲೆ ಇದೀವಿ, ಟಾಪಲ್ಲಿ, ಕೆಳಗಡೆ ಇದೀವಿ. ಇದು ನಾವು ಹೋಗಿ ಬಂದಿರೋದು ಮೇಲ್ಗಡೆ. ಬ್ಯೂಟಿಫುಲ್ ಆಗಿದೆ. ಗುರುವೇ, ಬಂದು ಹತ್ತತ್ರ 1.5-2 ಗಂಟೆ ಆಯ್ತು. ಹೋಗಕ್ ಮನ್ಸೇ ಬರ್ತಾ ಇಲ್ಲ. ಇಲ್ಲೊಂದು ವಿಚಿತ್ರವಾಗಿ ಒಂದು ಫಿಶ್ ಇದೆ, ತೋರಿಸ್ತೀನಿ ನೋಡಿ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ನೋಡೋಣ. ವಿಚಿತ್ರವಾಗಿದೆ ಗುರು, ಒಂಥರ ವಿಚಿತ್ರವಾಗಿದೆ ಅದು. ಓಕೆ ಗಾಯ್ಸ್, ಹತ್ತತ್ರ 2 ಅವರ್ ಆಯಿತು. ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗುರು. ನಾವು ಹೋಗೋ ಸ್ಪಾಟೇ ಆ ಥರ ಇರ್ತವೆ ಯಾವಾಗಲೂ. ನಿಜ ಮಸ್ತಾಗಿತ್ತಲ್ಲ ವ್ಯೂ, ನೀವು ನೋಡಿದ್ರಿ ಅನ್ಕೋತೀನಿ. ಓಕೆ, ಇಲ್ಲಿಂದ ಈಗ ಹೊರಡೋ ಸಮಯ. ಓಕೆ ಗಾಯ್ಸ್, ಬರ್ತಾ ಆ ಸ್ಟಾರ್ಟಿಂಗಲ್ಲಿ ಒಂದು ಪ್ಯಾಚ್ ಮಾತ್ರ ತುಂಬ ಕಷ್ಟ ಇತ್ತು. ಅಲ್ಲೇ ಎಲ್ಲ ಎನರ್ಜಿ ಡ್ರೈನ್ ಆಗಿಬಿಡ್ತು. ವಾಪಸ್ ರಿಟರ್ನ್ ಆಗ್ತಾ ವಾಪಸ್ ಹೋಗ್ತಾ ಇದ್ದೀವಿ. ಅದೇ ಹೋಗ್ತಾ ಇಲ್ಲೊಂದು ವ್ಯೂ ಸಿಕ್ತು ನೋಡಿ. ವೋ, ಏನು ಸಕ್ಕತ್ತಾಗಿದೆ ಗುರು. ನಿಜ ಗುರು, ನೀವು ಈ ಥರ ಟ್ರೆಕ್ ಮಾಡೋದ್ರಿಂದ ಏನು ಕಲಿತೀರಾ ಅಂದರೆ, ಈ ನಿಮ್ಮ ಕೋಪ ತಾಪ, ಈ ನಿಮ್ಮ ಸೊಕ್ಕು ಏನಿರುತ್ತೆ ನೋಡಿ, ಈ ಥರ ಒಂದು ಟ್ರೆಕ್ ಮಾಡಿ ನೀವಿಲ್ಲಾಗೋ ಡ್ರೈನ್ಗೆ, ಇಲ್ಲಾಗೋ ಸುಸ್ತಿಗೆ ಅದೆಲ್ಲ ಹೋಗ್ಬಿಡುತ್ತೆ. ನಿಜ ತುಂಬ ಕಲಿತೀರಾ ನೀವು ಈ ಥರ ನೇಚರಲ್ಲಿ ಓಡಾಡೋದ್ರಿಂದ.
ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ ಗೈಸ್ ನೋಡಿ. ಗೈಸ್ ನೀವು ಗಮನಿಸಿದ್ದೀರ, ನಾನು ಪ್ರತಿ ವ್ಲಾಗಲ್ಲೂ ಬರಬೇಕಾದ್ರೆ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಒಂದು ಸೈಡ್ ಮಾತ್ರ ವ್ಲಾಗ್ ತೋರಿಸಿರ್ತೀನಿ. ಬಟ್ ಈ ಬಂಡಾಜ ಮಾತ್ರ ನಿಜ ಹಾರ್ಟಿಗೆ ಹತ್ರ ಆಗ್ಬಿಡ್ತವ್ರು. ಪ್ರತಿ 50 ಮೀಟ್ರಿಗೂ ವ್ಯೂ ಚೇಂಜ್ ಆಗುತ್ತೆ ನೋಡಿ. ಈ ಸ್ಪಾಟ್ ಇದೆ ನೋಡಿ, ಇದೊಂದು ವ್ಯೂ ಪಾಯಿಂಟ್ ಇದು. ಇಲ್ಲಿಂದ ನಮಗೆ ಹತ್ತತ್ರ 180 ಡಿಗ್ರಿ ನಮಗೆ ವ್ಯೂ ಸಿಗುತ್ತೆ ನೋಡಿ. ಹೆಂಗ್ ಕಾಣಿಸ್ತಾ ಇದೆ ಹಂಗೆ ಚೂರು. ಆ ಕಡೆ ಎಲ್ಲ ನೋಡಿದ್ರೆ ನಿಮ್ಗೆ ಕುದುರೆಮುಖ ರೇಂಜ್ ಆ ಕಡೆ ಬರುತ್ತೆ. ಈ ಕಡೆ ನಿಮ್ಗೆ ನೇತ್ರಾವತಿ ಪೀಕ್ ಬರುತ್ತೆ. ಈ ಕಡೆ ಉಜಿರೆ ಧರ್ಮಸ್ಥಳ ಬರುತ್ತೆ. ಪರ್ಸನಲಿ ನಾನು ಈ ಟ್ರೆಕ್ ನ ರೆಕಮೆಂಡ್ ಮಾಡ್ತೀನಿ. ಬಿಗಿನರ್ ಫ್ರೆಂಡ್ಲಿ ಇದೆ, ಬಂದು ಟ್ರೈ ಮಾಡಿ ಒಂದ್ಸರಿ, ನಿಜ ನಿಮ್ಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮಾನ್ಸೂನ್ ಎಂಡೇ ಇದು, ಇನ್ನ ಮಳೆ ಫುಲ್ ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಿಮ್ಗೆ ಬರೋಕ್ಕೆ ಪರ್ಫೆಕ್ಟ್ ಆಗಿದೆ ಈ ಟೈಮ್ ಟ್ರೆಕ್ ಮಾಡಕ್. ನಿಮ್ಗೆ ಈ ಟ್ರೆಕ್ ಮಧ್ಯದಲ್ಲಿದೆ ಈ ವ್ಯೂ ಪಾಯಿಂಟ್, ಮಾತ್ರ ಬೊಂಬಾಡಾಗಿದೆ. ಹೋಗ್ತಾ ತೋರ್ಸಿರ್ಲಿಲ್ಲ ನಾನು ಈ ಪಾಯಿಂಟ್ ನ, ಯಾಕಂದ್ರೆ ಆಗ ವ್ಯೂ ಓಪನ್ ಆಗಿರ್ಲಿಲ್ಲ. ಇವಾಗ ಮಾತ್ರ ಒಳ್ಳೆ ವ್ಯೂ ಓಪನ್ ಆಗಿದೆ. ಆ ಕಡೆ ನೋಡಿ, ನಿಮ್ಗೆ ಅಲ್ಲಿ ಗಡೈಕಲ್ಲು ಕಾಣಿಸುತ್ತೆ. ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಹೋಟೆಲ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಗಡೈಕಲ್ಲು. ಓ ಇದನ್ನೆಲ್ಲ ಕಣ್ ತುಂಬ್ಕೋಬೇಕು ಅಂದ್ರೆ ಗೈಸ್ ಹೇಳ್ತೀನಿ, ನಿಜ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ. ಒಂದ್ಸರಿ ಬನ್ನಿ ನೀವು, ಬಿಗ್ನರ್ ಫ್ರೆಂಡ್ ಇದೆ ಗುರು. 70 ವರ್ಷದ ಮುದುಕರು ಬಂದಿದ್ರು ಗುರು, ಆಗ್ಲೇ ಮಾತಾಡ್ಸಿದೀವಿ ನಾವು ಅಂಕಲ್ನ. ನಿಜ ಮಾತ್ರ ಅವ್ರು ನೋಡಿ ತುಂಬಾ ಎಷ್ಟು ಹುಮ್ಮಸ್ಸಿದ್ರು ಗೊತ್ತಾ. ಅವರು ಹುಮ್ಮಸ್ಸಿಂದ ಟ್ರೆಕ್ ಮಾಡ್ತಾ ಇದ್ದಾರೆ ನಗಾಡ್ಕೊಂಡು. ನಿಜ ಅವ್ರ ಸ್ಟ್ಯಾಮಿನಾಗೆ ಹ್ಯಾಟ್ಸ್ ಆಫ್. ನೋಡೋಣ ಅಲ್ಲಿ ಟ್ರೆಕ್ ಪಾಯಿಂಟ್ ಅಲ್ಲಿ ಸಿಗ್ಬೋದು ಅವ್ರು, ಮೇ ಬಿ ಸಿಕ್ಕರೆ ಮಾತಾಡಿಸ್ತೀನಿ. ಓಕೆ ಬನ್ನಿ ಸಿಗೋಣ. ಓಕೆ ಗೈಸ್, ಅಲ್ಲೊಂದು ಹೂವಿದೆ, ಇಲ್ಲೊಂದು ಹೂವಿದೆ. ಈ ಥರ ಕಾಡಲ್ಲಿ ನಿಮ್ಗೆ ಗೊತ್ತಿರೋ ಹೂಗಳು ಅಥವಾ ಗೊತ್ತಿರೋ ಹಣ್ಣುಗಳು ಇದ್ರೆ ಮಾತ್ರ ನೀವು ಮುಟ್ಟಿ ಅಥವಾ ಸೇವಿಸಿ. ನಿಮ್ಗೆ ಗೊತ್ತೇ ಇಲ್ಲದೆ ಇರೋ ಹೂಗಳು, ಗೊತ್ತಿಲ್ಲದೆ ಇರೋ ಹಣ್ಣುಗಳು ಇರ್ತವೆ ತುಂಬ ಅಟ್ರಾಕ್ಟಿವ್ ಆಗಿ. ಗೊತ್ತಿಲ್ಲದೆ ಇರೋ ಹಣ್ಣುಗಳು ಅಥವಾ ಹೂಗಳು, ಅದನ್ನ ಯಾವುದೇ ಕಾರಣಕ್ಕೂ ಮುಟ್ಬೇಡಿ ಮತ್ತು ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ಅವು ವಿಷಪೂರಿತವಾಗಿ ಇರಬಹುದು. ದಿಸ್ ಈಸ್ ನಾಟ್ ಓನ್ಲಿ ಅಬೌಟ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್. ಅರ್ಥ ಆಯಿತು ಅನ್ಕೋತೀನಿ. ಯಾ, ಇದೊಂದು ಇನ್ಫಾರ್ಮೇಷನ್ ಹೇಳಬೇಕು ಅನ್ನಿಸ್ತು. How was your experience? Oh, it was wonderful. I was tired and I thought I'll never make it. Okay. But my wife was so sportive. Uh-huh. We just made it all the way to... How old are you, uncle? I'm 69. Oh, sweet Yeah. 69. Don't ask me. Yeah. It was wonderful, except my age has not coped up with this. Okay. But it was wonderful. Nice. Somehow we made it. Nice, nice. Very nice. ಬನ್ನಿ ಹಂಗೆ ಆಂಟಿ ಇದ್ದಾರೆ, ಆಂಟಿಗೂ ಕೇಳೋಣ. And I myself can't believe that ಹೌದು. I have, such a scary trek I had gone. Lovely it was. ಖುಷಿ ಆಯ್ತು ಆಂಟಿ. ತುಂಬಾ ಖುಷಿ ಆಯ್ತು ನಮ್ಗೆ ನಿಮ್ಮನ್ನ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು. ಹಾ ನಿಜ. ನಿಮ್ಮ ಹುಮ್ಮಸ್ಸು ಅಲ್ಲಿವರೆಗೂ ಕರ್ಕೊಂಬಂತಲ್ಲ, ಅದು ಏನು ಗೊತ್ತಿಲ್ಲ. ಇಷ್ಟು ದಿನ ಆದ್ರೂ ಕ್ಯಾರಿ ಮಾಡಿದಿರಲ್ಲ ಅದು. ಓಕೆ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್. ಓಕೆ, ಬಾಯ್ ಬಾಯ್ ಬಾಯ್. ಓಕೆ ಗೈಸ್, ಬೆಳಗ್ಗೆ ನಮ್ಮ ಟ್ರೆಕ್ಕು ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ವಾಪಸ್ ಅಲ್ಲಿಗೆ ಎಂಡ್ ಮಾಡಿದ್ದೀವಿ. ನಿಜ ಮಾತ್ರ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇದನ್ನು. ಬಿಗಿನರ್ಸ್ ಫ್ರೆಂಡ್ಲಿ ಇದೆ ಗೈಸ್, ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಹೋಗ್ತಾ ಆ ಡೆಸ್ಟಿನೇಷನ್ಕಿಂತ ನಿಮಗೆ ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ. ಪ್ರಾಮಿಸ್ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಸೈನಿಂಗ್ ಔಟ್ ಫ್ರಾಮ್ ರಾಣಿಜೇರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್. So please, Sarapakara.